ಭಿಕ್ಷುಕಿ ಭಿಕ್ಷಾಟನೆ ಮಾಡಿ 8 ಲಕ್ಷ ಕೂಡಿಟ್ಟಿದ್ರು. ಆಕೆ ತೀರ್ಕೊಂಡ್ರ ನಂತರದಲ್ಲಿ ಗೊತ್ತಾಗಿದೆ ಆಕೆ 8 ಲಕ್ಷ ಕೂಡಿಟ್ಟಿದ್ರು ಅಂತ. ಆ 8 ಲಕ್ಷ ಏನು ಪತ್ತೆ ಆಗಿತ್ತಲ್ಲ, ಆ ಪತ್ತೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್. ಭಿಕ್ಷುಕಿ ಬಳಿ ಇದ್ದಿದ್ದು ಕೇವಲ 8 ಲಕ್ಷ ಅಲ್ಲ, 30 ಲಕ್ಷಕ್ಕೂ ಹೆಚ್ಚು ಹಣ ಕೂಡಿಟ್ಟಿದ್ರು ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಮಂಡ್ಯದ ಗುತ್ತಲು ಬಡಾವಣೆಯ ಭಿಕ್ಷುಕಿ ತನ್ನ ಸೋದರಿ ಜೊತೆಗೆ ಬಾಡಿಗೆ ಮನೆಯಲ್ಲಿ ಈ ವೃದ್ಧೆ ವಾಸ ಇದ್ರು. ನಿನ್ನೆ ವಯೋಸಹಜ ಕಾಯಿಲೆಯಿಂದ ನಿಧನರಾದ್ರು. ಸಾವಿನ ಬಳಿಕ ಸ್ಥಳೀಯರಿಂದ ಮನೆ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಆರಂಭಕ್ಕೆ ಸುಮಾರು 8 ಲಕ್ಷ ಅಂತ ಹೇಳಿದ್ರು. ಆದರೆ ಈಗ 30ಕ್ಕೂ ಹೆಚ್ಚು ಲಕ್ಷ, ಅಂದ್ರೆ 30 ಲಕ್ಷಕ್ಕೂ ಹೆಚ್ಚು ಹಣ ಇತ್ತು, ಮೂಟೆಯಲ್ಲಿ ಕಟ್ಟಿಟ್ಟಿದ್ರು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೂರುನ್ನೀಸ್ ಅವ್ರ ಹೆಸರು. ಅವ್ರ ಸಂಬಂಧಿಕರು ಯಾರು ನೋಡ್ಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಭಿಕ್ಷುಕಿ ಆದ್ರು. ಭಿಕ್ಷಾಟನೆ ಮಾಡಿ ಕೂಡಿಟ್ಟಿದ್ದ ಹಣ ಅದನ್ನ ಅವರ ಸಂಬಂಧಿಕರಿಗೆ ಕೊಡೋದಕ್ಕೆ ಬಂದಿದ್ದಾರೆ. ಸಂಬಂಧಿಕರು ಅದನ್ನ ತಗೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ಬದುಕಿದ್ದಾಗ ನೋಡ್ಕೊಂಡಿಲ್ಲ, ಸತ್ತ ಮೇಲೆ ಅವರ ಹಣವನ್ನ ಪಾಲ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಒಂದು ರೀತಿಯಲ್ಲಿ ಮಾನವೀಯತೆ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡುವಂಥ ಘಟನೆ ಇದು. ಆದರೆ 8 ಲಕ್ಷ ಅಲ್ಲ, ಇವಾಗ 30 ಲಕ್ಷ ಕೂಡಿಟ್ಟಿದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಹಣ ಸಿಕ್ಕ ನಂತರದಲ್ಲಿ 8ರಿಂದ 9 ಲಕ್ಷ ರೂಪಾಯಿ ಎಣಿಕೆಯನ್ನ ನಿನ್ನೆ ಮಾಡಿದ್ರು. ಆನಂತರದಲ್ಲಿ ಇನ್ನೂ 20 ಮೂಟೆಯಲ್ಲಿ ಹಣ ಎಣಿಕೆ ಬಾಕಿ ಇದೆ ಅನ್ನುವಂಥ ಮಾಹಿತಿ. ಆ ಎಣಿಕೆಯ ಬಳಿಕ ಯಾರಿಗೆ ಕೊಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ. भाई को भाई क्या पूरा खाने पानी जाने का रहता है, करने का रहता है। चलेंगे ले लगा रख लियो, ले लगा रख लियो पिछले सामने पाँच पाँच के डालो यहाँ। ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಿಜಕ್ಕೂ ಕೂಡ ಬದುಕಿದ್ದಾಗ ನೋಡ್ಕೊಂಡಿಲ್ಲ, ಈಗ ದುಡ್ಡು ಇದೆ ಅನ್ನೋ ಕಾರಣಕ್ಕೆ ಆಕೆ ದುಡ್ಡನ್ನು ಪಾಲು ಮಾಡ್ಕೊಳ್ಳೋದಕ್ಕೆ ಆಕೆಯ ಸಂಬಂಧಿಕರು ಬಂದಿದ್ದಾರೆ ಅನ್ನೋ ಮಾಹಿತಿ. ಈಗ 30 ಲಕ್ಷ ಇತ್ತು ಅನ್ನೋ ಮಾಹಿತಿ. ಯಾರಿಗೆ ಕೊಡ್ತಾರೆ, ಯಾವ ರೀತಿ ನಿರ್ಧಾರ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ ಏನಿದೆ? ಅಶ್ವಿನಿ, ಭಿಕ್ಷಾಟನೆ ಮಾಡ್ಕೊಂಡು ಜೀವನ ನಡೆಸಿದಂತ ವೃದ್ಧೆ ಮಂಡ್ಯದ ಗುತ್ತಲು ಬಡಾವಣೆಯಲ್ಲಿ ನಿನ್ನೆ ಮೃತಪಟ್ಟಿದ್ರು. ಅದಾದ ಬಳಿಕ ಒಂದಷ್ಟು ಸಂಬಂಧಿಕರ ಜೊತೆಗೆ ಆ ಏರಿಯಾದ ನಿವಾಸಿಗಳು ಅವರ ಮನೆಯಲ್ಲಿ ಶೋಧ ನಡೆಸಿದಂತ ಸಂದರ್ಭದಲ್ಲಿ ಮೂಟೆಗಟ್ಟಲೆ ಹಣ ಸಿಕ್ಕಿತ್ತು. ಆ ಒಂದು ಹಣವನ್ನ ಎಣಿಕೆಯನ್ನ ನೆನ್ನೆ ಒಂದಷ್ಟು ಮಾಡಿದ್ರು. ನೆನ್ನೆ 8 ಲಕ್ಷದಷ್ಟು ಹಣವನ್ನ ಎಣಿಕೆ ಮಾಡಿದ್ರು. ಅದಾದ ಬಳಿಕ ಇದು ದೊಡ್ಡ ಶಾಕ್ಗೆ ಕಾರಣ ಆಗಿತ್ತು. ಭಿಕ್ಷೆ ಬೇಡ್ತಿದ್ದಂತ ವೃದ್ಧೆ ಮನೆಯಲ್ಲಿ ಇಷ್ಟೊಂದು ಪ್ರಮಾಣದ ಹಣ ಅನ್ನೋದೊಂದು ಅಚ್ಚರಿಗೆ ಕಾರಣ ಆಗಿತ್ತು. ಜೊತೆಗೆ ಇನ್ನೂ ಕೂಡ 30 ಮೂಟೆಗಳ ಹಣ ಏಳಿಕೆ ಆಗಿದೆ. ಹಾಗಾಗಿ 20ರಿಂದ 30 ಲಕ್ಷ ಹಣ ಶೇಖರಣೆ ಮಾಡಿ ಇಟ್ಟಿರಬಹುದು ಅನ್ನೋ ಒಂದು ಈಗ ಕುತೂಹಲ ಇರುವಂತದ್ದು. ಇವತ್ತು ಕೂಡ ಹಣ ಎಣಿಕೆ ನಡೆಯುವಂತದ್ದು. ಹಾಗಾಗಿ ಸಾಕಷ್ಟು ಅಚ್ಚರಿಗೆ ಕಾರಣ ಆಗಿರುವಂತದ್ದು. ಏನು ಮೃತಪಟ್ಟಿರುವಂತವ್ರು ಉನ್ನೀಸ್ ಅಂತ ಹೇಳಿ ತನ್ನ ಏನು ತಂಗಿ ಜೊತೆ ಅದು ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು. ಆದ್ರೆ ಮದುವೆ ಆಗಿರ್ಲಿಲ್ಲ. ಹಾಗಾಗಿ ಅಕ್ಕ ತಂಗಿ ಇಬ್ರು ಇದ್ರು. ಅಂದ್ರೆ ಕಳೆದ 2 ವರ್ಷದ ಹಿಂದೆ ಸಹೋದರಿ ಮೃತಪಟ್ಟಿದ್ರು. ಇವರೊಬ್ಬರೇ ಇದ್ರು. ಇವರು ಕೂಡ ವಯೋಸಹಜ ಕಾಯಿಲೆಯಿಂದ ನಿನ್ನೆ ಮೃತಪಟ್ಟಿದ್ರು. ಸದ್ಯ ಅವರ ಮನೆಯಲ್ಲಿದ್ದಂತ ಹಣ ಜೊತೆಗೆ ಚಿಲ್ಲರೆ ಕಾಸು ಜೊತೆಗೆ 10 ರೂಪಾಯಿ 20 ರೂಪಾಯಿ ನೋಟನ್ನ ಕಂತೆ ಮಾಡಿಟ್ಟಿದ್ರು. ಮೂಟೆಯಲ್ಲಿ ತುಂಬಿಟ್ಟಿದ್ರು. ಒಂದಷ್ಟು ಹಣವನ್ನ ಮಸೀದಿ ಬಳಿ ತಂದು ಎಣಿಸಿರುವಂತದ್ದು. ಆದ್ರೆ 8 ಲಕ್ಷ ಅಷ್ಟೇ ಹಣವನ್ನ ಎಣಿಸಿದ್ದಾರೆ. ಜೊತೆಗೆ ಅವರ ಸಂಬಂಧಿಕರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತು ಕೂಡ 30 ಮೂಟೆಯಲ್ಲಿರುವಂತಹ ಹಣ ಎಣಿಕೆ ಆಗುವಂತದ್ದು. ಸುಮಾರು 20ರಿಂದ 30 ಲಕ್ಷ ಈ ಹಣ ಇರಬಹುದು ಅನ್ನೋದು ಒಂದು ಅಂದಾಜಲಾಗಿದೆ. ಸದ್ಯ ಅವರ ಸಂಬಂಧಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಹಣವನ್ನ ಯಾರು ಕೊಡಬೇಕು ಅನ್ನೋದು ಕೂಡ ಆ ಒಂದು ಏರಿಯಾದ ಮುಖಂಡರುಗಳು ಒಂದು ಮಾತುಕತೆಯನ್ನು ನಡೆಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಇದು ಸಾಕಷ್ಟು ವೈರಲ್ ಆದ ಬಳಿಕ ಸಾಕಷ್ಟು ಅಚ್ಚರಿಗೆ ಜೊತೆಗೆ ಚರ್ಚೆಗೂ ಕೂಡ ಗ್ರಾಸ ಆಗ್ತಾ ಇರುವಂತದ್ದು. ಯಾಕಂದ್ರೆ ಭಿಕ್ಷೆ ಬೇಡುವಂತ ವೃದ್ಧೆ ಮನೇಲಿ ಇಷ್ಟೊಂದು ಹಣ ಇತ್ತ, ಜೊತೆಗೆ ಆ ವೃದ್ಧೆಯವರು ಭಿಕ್ಷೆ ಬೇಡಿದ್ದೆಲ್ಲಾನು ಕೂಡಿಟ್ಟಿದ್ದಾಳೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ಆನಂದ್, ಥ್ಯಾಂಕ್ ಯು.